ಇಡೀ ರಾಷ್ಟ್ರದಲ್ಲಿ ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಇತ್ತೀಚೆಗೆ ನಡೆದಂಥ ಚುನಾವಣೆ ನಮ್ಮ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ, ತಮಿಳುನಾಡು, ಕೇರಳ, ಪುದುಚೇರಿ ಈ 5 ರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಅಭೂತಪೂರ್ವವಾದಂಥ ಜಯವನ್ನು ಸಾಧಿಸಿದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮಾನ್ಯ ಅಶೋಕ್ ಬಗಲಿಜಿಯವರ ಒಂದು ನೇತೃತ್ವದಲ್ಲಿ ಮಾನ್ಯ ಶಾಸಕರಾದಂಥ ಬಸವರಾಜ ಮತ್ತಿಮಡುಜಿಯವರು, ನಮ್ಮ ವಿಭಾಗದ ಪ್ರಭಾರಿಗಳಾದಂಥ ಶರಣಪ್ಪ ತಳವಾರ್ಜಿಯವರು ಮತ್ತು ನಮ್ಮ ಲಿಂಗರಾಜ್ ಬಿರಾದಾರ್ ಆದಿಯಾಗಿ ಎಲ್ಲ ಪಕ್ಷದ ಪದಾಧಿಕಾರಿಗಳು ಮತ್ತು ವಿಶೇಷವಾಗಿ ನಮ್ಮ ಮಹಿಳಾ ಮೋರ್ಚಾದ ಎಲ್ಲ ನಮ್ಮ ಸೋದರಿಯರು ಕೂಡ ಇವತ್ತು ಭಾಳ ಸಂತೋಷದಿಂದ ಈ ಒಂದು ಸಂಭ್ರಮೋತ್ಸವನ ನಾವು ಆಚರಣೆನ ಮಾಡ್ತಾಯಿದ್ದೀವಿ. ಇವತ್ತು ನಾವು ನೋಡಿದಾಗ ಅಸ್ಸಾಂದಲ್ಲಿ 100, ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದಲ್ಲಿ 200. ದಿಸ್ ಇಸ್ ಮೋದಿ. ಇವತ್ತು ಮೋದಿ ಅವರಿಂದ, ಅಮಿತ್ ಶಾ ಅವರಿಂದ, ನಿತಿನ್ ನಬೀನ್ ಅವರಿಂದ ಇದು ಸಾಧ್ಯ ಆಯಿತು. ಯಾಕೆ ಸಾಧ್ಯ ಆಯ್ತು ಅಂದರೆ ಒಂದು ಕಡೆ ದುರಾಡಳಿತ, ಈ ಮಮತಾ ಬ್ಯಾನರ್ಜಿಯವರ ದುರಾಡಳಿತ, ಯಾವ ಮಹಿಳೆಯರಿಗೆ ಸುರಕ್ಷತೆ ಇರಲಿಲ್ಲ, ಇಡೀ ರಾಜ್ಯವ್ಯಾಪಿ ಗುಂಡಾ ರಾಜ್ಯ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಮಾನ್ಯ ಮೋದಿಯವರು ಕಳೆದ ಒಂದು 3 ಅವಧಿಗೆ ಮಾಡಿದಂಥ ಸಾಧನೆಗಳು, ಮಾಡಿದಂಥ ಅಭಿವೃದ್ಧಿ ಇವತ್ತು ಪಶ್ಚಿಮ ಬಂಗಾಳದ ಮಹಾಜನತೆ, ಅಸ್ಸಾಂ ಮಹಾಜನತೆ ಮತ್ತು ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು 70-75% ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಧಿಕಾರಕ್ಕೆ ಬಂದಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ರಾಷ್ಟ್ರದಲ್ಲಿ ಮಾನ್ಯ ಮೋದಿಜಿಯವರ ಅಭಿವೃದ್ಧಿ ಮಂತ್ರ ಇವತ್ತು ಜನ ಮೆಚ್ಚಿದ್ದಾರೆ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾ ಮತ್ತೊಮ್ಮೆ ಮೊದಲೊಮ್ಮೆ ಆ ರಾಜ್ಯದ ಎಲ್ಲ ಮಹಾಜನತೆಗೆ ಇವತ್ತು ಅಭಿನಂದನೆ ಸಲ್ಲಿಸ್ತಾ, ಅದೇ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಾನ್ಯ BY ವಿಜೇಂದ್ರಜಿಯವರ ನೇತೃತ್ವದಲ್ಲಿ ಭಾಳ ಪಕ್ಷ ಬಲಿಷ್ಠವಾಗಿ ಮುಂದೆ ಸಾಗ್ತಾ ಇರೋಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಹಿರಿಯರಾದಂಥ ಮಾನ್ಯ BS ಯಡಿಯೂರಪ್ಪಜಿಯವರ ಒಂದು ಮಾರ್ಗದರ್ಶನದಲ್ಲಿ ಕೂಡ ಈ ಪಕ್ಷವನ್ನು ಇನ್ನೂ ಬಲಿಷ್ಠವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಮಾನ್ಯ ಮೋದಿಯವರ ಅಭಿವೃದ್ಧಿ ಮಂತ್ರವನ್ನು ನಮ್ಮ ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನಮಾನಗಳಲ್ಲಿ ನಾವು ತರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯ ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದ.